ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶಮನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ಹೇಗಿದೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ಯುಗಾದಿ ಭವಿಷ್ಯವನ್ನು ನೀವೆಲ್ಲ ಗಮನಿಸಿದಿರಿ. ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನಾದರೂ ಶುಭವಾಗತ್ತಾ ಅಥವಾ ಕಷ್ಟವಾ ನಷ್ಟವಾ, ಹೀಗೆ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮಘ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಸಿಂಹರಾಶಿ ಅಂದ ತಕ್ಷಣವೇ ನಿಮಗೆ ಗೋಚಾರ ಫಲ ಹೇಗಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರಬಹುದು. ಯಾಕಂದರೆ ಅಷ್ಟಮಕ್ಕೆ ಶನೇಶ್ವರನು ಕೂಡ ಸಪ್ತಮದಲ್ಲಿರುವಂಥ ಗ್ರಹ ಬಂದಿದ್ದಾನೆ. ಹಾಗಾಗಿ ಅಷ್ಟಮ ಶನಿ ಶುರುವಾಯಿತು ಅಂಥೇಳಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂಥೇಳಿ ಯೋಚನೆ ಮಾಡಬೇಕು ನೀವು. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ 6ನೇ ತಾರೀಕಿಗೆ ರಾಮನವಮಿ ಇದೆ. ಹಾಗೆ 10ನೇ ತಾರೀಕಿಗೆ ಮಹಾವೀರ ಜಯಂತಿ, 12ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ, ಹಾಗೆ 13ನೇ ತಾರೀಕಿಗೆ ಮೇಷ ಸಂಕ್ರಾಂತಿ, 14ನೇ ತಾರೀಕಿಗೆ ಸೌರ ಯುಗಾದಿ, 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, ಹಾಗೆ 27ಕ್ಕೆ ಅಕ್ಷತ ತುದಿಗೆ ಅಮಾವಾಸ್ಯೆ. ಹೀಗೆಲ್ಲ ಒಂದು ಶುಭವಾದಂಥ ದಿವಸಗಳಿದೆ. ಯಾಕಂದರೆ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಕುಜ ಇದ್ದಾನೆ, ಅವನು ತೃತೀಯ ರಾಶಿಗೆ ದೃಷ್ಟಿ. 2ನೇ ರಾಶಿಯಲ್ಲಿ ಕೇತು, ಹಾಗೆ ಅಷ್ಟಮ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನಿ, ರಾಹು, 5 ಗ್ರಹಗಳು ಅಷ್ಟಮ ರಾಶಿಯಲ್ಲಿದ್ದಾರೆ. ನೋಡಿ, ಅಷ್ಟಮ ರಾಶಿಯಲ್ಲಿದ್ದರೂ ಕೂಡ ಒಂದು ಹಂತ ಕಷ್ಟ ಏನಾದರೂ ಪರಿಹಾರ ಮಾಡಿಬಿಡಬಹುದೋ ಗೊತ್ತಿಲ್ಲ ಸಿಂಹರಾಶಿಯವರಿಗೆ. ಅದರ ಜೊತೆಯಲ್ಲಿ ನವಮ ರಾಶಿಯಲ್ಲಿ ಅರಲ್ಲ, ದಶಮ ರಾಶಿಯಲ್ಲಿ ಗುರು ಇದ್ದಾನೆ. ದಶಮ ರಾಶಿಯಲ್ಲಿ ಗುರು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡುವಂಥದ್ದಲ್ಲಿ ವಿಶೇಷವಾಗಿ ಶಕ್ತಿ ಒಳ್ಳೆಯನಾಗಿದ್ದಾನೆ. ಹಾಗೆ ಸಪ್ತಮ ರಾಶಿಯಲ್ಲಿರುವಂಥ ಎಲ್ಲ ಗ್ರಹಗಳು ಕೂಡ ನಿಮ್ಮ ಧನಸ್ಥಾನದ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. ಇದು ಬಹಳ ಒಳ್ಳೆಯದು. ಯಾಕಂದರೆ ಗ್ರಹಗಳ ಯುತಿ, ಗತಿ, ಸ್ಥಿತಿ, ದೃಷ್ಟಿ ಹೀಗೆಲ್ಲ ನಾವು ನೋಡಿ ಫಲಗಳನ್ನು ಗ್ರಹಣ ಮಾಡಬೇಕು, ಹೇಳುವಂಥದ್ದು. ಹಾಗಾಗಿ ಧನಸ್ಥಾನಕ್ಕೆಲ್ಲ ಗ್ರಹಗಳ ದೃಷ್ಟಿ ಇಟ್ಟಿದ್ದಾರಪ್ಪ. ಹಾಗಾಗಿ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ಚಿಂತೆ ವ್ಯತ್ಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇದೇ ಸಂಪೂರ್ಣ ಹೇಳುವಂಥ ತೀರ್ಮಾನಗಳು ಬೇಡ. ದಶಾಭಕ್ತಿಗಳು ಬಹಳ ಚೆನ್ನಾಗಿ ನಡೀತಾ ಇದ್ದರೆ ಇನ್ನೂ ಹೆಚ್ಚಿನದಾದಂತಹ ಒಳ್ಳೆಯ ಫಲಗಳು ಕೂಡ ಸಿಗಬಹುದು. ಇಲ್ಲ ಅಂತಾದರೆ ಸ್ವಲ್ಪ ಕಿರಿಕಿರಿ, ಚಿಂತೆ ಹೀಗೂ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ನಾವು ಗಮನಿಸೋಣ, ಏನು ಶುಭವಾದಂಥ ಫಲಗಳನ್ನು ಅನುಭವಿಸಬಹುದು ಅಂತೇಳಿ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, 1ನೇದಾಗಿ ಬಹಳ ವರ್ಷದಿಂದ, ಬಹಳ ತಿಂಗಳದಿಂದ ಆಗದೇ ಇರುವಂತಹ ಏನೋ ಒಂದು ಬಿಸ್ನೆಸ್ ಇರಬಹುದು, ಅಥವಾ ಏನೋ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಹಳ ನಿಮ್ಮನ್ನು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತೇಳಿ ಹೇಳಬಹುದು. ಯಾಕಂದರೆ ಸಿಂಹರಾಶಿಯವರಿಗೆ ಏನಾಗಿದೆ ಅಂತಂದರೆ, ಒಂದು ಹಂತಕ್ಕೆ ದೊಡ್ಡ ವ್ಯವಹಾರಗಳನ್ನು ಮಾಡಿ, ಯಾಕಂದರೆ ನಿಮ್ಮ ಕೈಯಲ್ಲಿ ಸದಾಕಾಲ ಧನಿಕರಾಗಿ ನಿಮಗೆ ಇದ್ದದ್ರಿಂದ ನಿಮಗೆ ಸ್ವಲ್ಪ ದುಡ್ಡಿಲ್ಲ ಅಂತಾದರೆ ಚಿಂತೆ ಆಗುತ್ತೆ. ಸಾಮಾನ್ಯವಾದಂಥ ಮನುಷ್ಯನು ಶ್ರೀಮಂತನಾದರೆ ಒಂದು ಥರ, ನೀವು ಶ್ರೀಮಂತಿಕೆಯಲ್ಲೇ ಇದ್ದದ್ರಿಂದ ನಿಮಗೆ ಒಂದು ಹಂತಕ್ಕೆ ಹಣ ಇಲ್ಲ ಅಂತಾದರೆ ಸ್ವಲ್ಪ ಚಿಂತೆ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚು ಇದು 3 ತಿಂಗಳು ಕೂಡ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಿಡ್ಕೊಂಡು ಹಣಕಾಸಲ್ಲಿ ಏನಪ್ಪ ಚಿಂತೆ ಹೇಳಿ ಅನುಭವಿಸ್ತಾ ಇದ್ರಿ. ಆದರೆ ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಅಭಿವೃದ್ಧಿ ಕಡೆಗೆ ಪಂಚಗ್ರಹಗಳು ಕೂಡ ಕೊಡ್ತಾರೆ. ನೋಡಿ, ಆ ಗ್ರಹಗಳಿಂದ ಏನೇನು ಒಂದು ಶುಭವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅಷ್ಟಮದಲ್ಲಿದ್ದಾಗ ಆ ಫಲಗಳನ್ನೇ ಆದರೂ ಕೂಡ ಧನಸ್ಥಾನಕ್ಕೆ ದೃಷ್ಟಿ ಇದ್ದಾಗ, 1ನೇದಾಗಿ ಯಾವ ಕೆಲಸ ಆಗಲಿಲ್ವೋ, ಉದಾಹರಣೆಗೆ ಒಂದು ಭೂಮಿ ವ್ಯಾಪಾರ ವ್ಯವಹಾರಕ್ಕೆ ಅಂತ ಇಟ್ಟಿದ್ದೀರಿ, ಒಂದು 2-3 ಕೋಟಿ ಸಾಲ ಆಗಿಬಿಟ್ಟಿದೆ ಕಂಪ್ನಿ ಮೇಲೆ, ಏನು ಮಾಡಬೇಕು, ನಾನು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅಂತಂದರೆ, ಯಾವುದೋ ಒಂದು ಭೂಮಿಯನ್ನು ಸೇಲ್ ಮಾಡಿ ಅಟ್ಲೀಸ್ಟ್ ಆ ಸಾಲ ತೀರಿಸೋಣ ಅಂತೇಳಿ ಇಟ್ಟರೆ ಆ ಸಾಲ ಸಂಪೂರ್ಣವಾಗಿ ಪರಿಹಾರ ಆಗುವಂಥ ಸಾಧ್ಯತೆಗಳು ಕಾಣುತ್ತದೆ. ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡೋದು ಬೇಡ. ದೈವಾನುಗ್ರಹ ಬಂದ ತಕ್ಷಣವೇ ಆ ಭಗವಂತನ ಎಲ್ಲೋ ಒಂದು ಕಡೆಗೆ ನಿಮ್ಮ ಧನಸ್ಥಾನವನ್ನು ಈ ತಿಂಗಳಲ್ಲಿ ಬೆಳೆಸ್ತಾನೆ ಅಂತೇಳಿ ಹೇಳಬಹುದು. ದುಃಖ ಇರಬಹುದು ನಿಮಗೆ. ಯಾಕಂದರೆ ನಾವು ಮಘ ನಕ್ಷತ್ರ, ಉಭ ನಕ್ಷತ್ರ ಬಹಳ ಜನರ ಜಾತಕ ನೋಡಿದಾಗ ಹಾಗೆ ಆಗಿದೆ. ಆ ದೃಷ್ಟಿಯಿಂದ ನಿಮಗೇನಾದರೂ ಕೂಡ ಹಣಕಾಸಿನ ವ್ಯವಸ್ಥೆ ಇದ್ರೆ ಈ ತಿಂಗಳಲ್ಲಿ ಒಂದು ಹಂತಕ್ಕೆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ದಾರಿಯನ್ನು ಭಗವಂತ ನೀಡ್ತಾನೆ. ಹಾಗಾಗಿ ಫಸ್ಟ್ ನಿಮಗೆ ಹೇಳಬೇಕಾದಂಥದ್ದು, ಧನಸ್ಥಾನ ಬಹಳ ಬಲಿಷ್ಠವಾಗುತ್ತೆ. ಹಾಗಾಗಿ ಋಣಬಾಧೆಯಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು 1ನೇದಾಗಿ. ಹಾಗಂತೇಳಿ ಹಣ ಬರ್ತದೆ ಅಂಥೇಳಿ ಮತ್ತೆ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡ್ಕೊಳ್ಳಿ, ಮುಂದೆ ತೊಂದರೆಗೆ ಬೀಳಬೇಡಿ ನೀವು.
ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಿಕೊಂಡು ದುಡ್ಡಿದೆ ಈಗ ಬಂತೋಳು ಮತ್ತೆ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಎಷ್ಟಾಗುತ್ತೋ ಅಷ್ಟು ಹಿತವಾಗಿ ಲೆಕ್ಕಾಚಾರ ಇಟ್ಕೊಂಡು ಜೀವನ ಮಾಡುವ ಹಾಗೆ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬಹಳ ಜನ ಈ ಸಿಂಹರಾಶಿಯನ್ನು ನೋಡಿದ ಹಾಗೆ ಬರುವುದಕ್ಕೂ ಲೆಕ್ಕ ಇಲ್ಲ, ಹೋಗೋದಕ್ಕೂ ಲೆಕ್ಕ ಇಲ್ಲ, ತುಂಬ ಖರ್ಚಾಗಿ ಹೋಗ್ತದೆ. ಹಾಗೆ ಜೀವನದಲ್ಲಿ ಆಗಬಾರ್ದು. ಹಾಗಾಗಿ ಖರ್ಚಿನ ವ್ಯವಸ್ಥೆಗೆ ತುಂಬ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಒಟ್ಟಿನ ಹಣಕಾಸಿಗೆ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಬಹುದು. ಮತ್ತು ಯಾವುದೋ ಗೌರ್ಮೆಂಟಿಂದ ಹಣ ಬರಬೇಕು, ಯಾವುದೋ ಟೆಂಡರ್ ಇಟ್ಕೊಂಡಿದ್ದೀರಿ, ಟೆಂಡರ್ನ ಕೆಲಸ ಮಾಡಿದಿರಿ, ಗೌರ್ಮೆಂಟಿಂದ ಹಣ ಬರ್ತಾ ಇಲ್ಲ, ತುಂಬ ಒದ್ದಾಡ್ತಾ ಇದ್ದೀರಿ, 10 ರೂಪಾಯಿ ಬರಬೇಕಾದಂಥ ಜಾಗದಲ್ಲಿ ಅಟ್ಲೀಸ್ಟ್ 2 ರೂಪಾಯಿ 3 ರೂಪಾಯಿ ಬರುವಂಥ ಸಾಧ್ಯತೆಗಳಿದೆ. ರವಿ ಧನಸ್ಥಾನಕ್ಕೆ ದೃಷ್ಟಿ, ರಾಶ್ಯಾಧಿಪತಿ ಅಷ್ಟಮದಲ್ಲಿ ಬುಧನ ಜೊತೆ ಕೂತಿದ್ದಾನೆ, ಧನಾಧಿಪತಿ ಜೊತೆ ಕೂತಿದ್ದಾನೆ. ಹಾಗಾಗಿ ಅಷ್ಟೂ ಬರದೇ ಇರಬಹುದು. ಯಾಕಂದರೆ ಇವತ್ತು ನಿಮಗೆ ಗೊತ್ತಿದೆ ಹೇಗಿದೆ ಅಂತ ಪರಿಸ್ಥಿತಿ. ಹಾಗಾಗಿ ಅಷ್ಟು ಬರದೇ ಇದ್ರುವ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಗೌರ್ಮೆಂಟಿಂದ ನಿಮಗೆ ಬರಬೇಕಾದಂಥ ಟೆಂಡರ್ ಆಗುವಂಥದ್ದು ಅಥವಾ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದೆ, ಎರಡನೇದಾಗಿ. ಹಾಗೆ ಮೂರನೇದಾಗಿ ಸರ್ಕಾರಿ ಉದ್ಯೋಗಿಗಳು ಯಾರೇನಿದ್ರೋ ಅಂಥವರಿಗೆ ಸ್ವಲ್ಪ ಕಿರುಕುಳ ತೊಂದರೆ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ನಿಮಗೆ ಬಹಳ ಕಿರಿಕಿರಿ ಚಿಂತೆ ಆಗ್ತಾ ಇರುತ್ತದೆ, ಆದರೂ ಕೂಡ ಅದು ಪರಿಹಾರ ಆಗುವಂಥ ಸಾಧ್ಯತೆಗಳು. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಧಾರ್ಮಿಕ ಮುಖಂಡರು ಯಾರಿದ್ದೀರೋ ಒಂದು ದೊಡ್ಡದಾಗಿ ಒಂದು ಧಾರ್ಮಿಕ ಸಂಸ್ಥೆ ಕಟ್ಟಬೇಕು, ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕು. ಹೇಗೆ ಯಾಕಂದರೆ ಮನುಷ್ಯನಿಗೆ 2 ರೀತಿಯಾದಂತಹ ಕರ್ಮವನ್ನು ಮಾಡಲಿಕ್ಕೆ ಭಗವಂತ ಕೊಟ್ಟಿದ್ದಾನೆ. ಒಂದು ಇಷ್ಟಾಕರ್ಮ, ಇನ್ನೊಂದು ಪೂರ್ತ ಕರ್ಮ ಅಂಥೇಳಿ 2 ತರಹ ಕರ್ಮಗಳನ್ನು ಮಾಡಬಹುದು ಮನುಷ್ಯ. ಒಂದು ಇಷ್ಟಾಕರ್ಮ ಅಂತಂದರೆ ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ತಂದೆ ತಾಯಿಗೆ ಅಂತ ಮಾಡುವಂಥದ್ದು ಇಷ್ಟಾಕರ್ಮ ಅಂತೇಳಿ ಹೇಳ್ತಾರೆ. ಇನ್ನೊಂದು ಪೂರ್ತ ಕರ್ಮಗಳು. ಪೂರ್ತ ಕರ್ಮ ಅಂತಂದರೆ ಜಗತ್ತಿಗೆ ಉಪಕಾರ ಆಗಲಿ, ಜನರಿಗೆ ಉಪಕಾರ ಆಗಲಿ, ಮತ್ತು ಅದರ ಜೊತೆಗೆ ನಾನು ಎಷ್ಟು ದಿವಸ ಉಳಿತೇನೋ ಬೆಳಿತೇನೋ ಗೊತ್ತಿಲ್ಲ, ಆದರೆ ನನ್ನ ಕಾಲಾನಂತರದಲ್ಲೂ ಕೂಡ 100 ಜನ 1000 ಜನಕ್ಕೆ ಇದು ತಲುಪಲಿ ಹೇಳುವಂಥ ಒಂದು ಮನಸ್ಥಿತಿ ಇದೆಯಲ್ವಾ, ಇದಕ್ಕೆ ಪೂರ್ತ ಕರ್ಮ ಅಂತ ಹೇಳ್ತಾರೆ. ದೇವಸ್ಥಾನ ಕಟ್ಟುವುದಿರಬಹುದು, ಅಥವಾ ದೊಡ್ಡ ದೊಡ್ಡದಾದಂತಹ ಕಲ್ಯಾಣ ಮಂಟಪ ಕೊಡುವುದಿರಬಹುದು, ಅಥವಾ ನೋಡಿ ಇವತ್ತಿನ ದಿವಸ ಹೇಗಾಗಿದೆ, ಗೋಶಾಲೆ ರಕ್ಷಣೆ ಕಡಿಮೆ ಆಗಿದೆ, ಅಥವಾ ಎಲ್ಲೋ ಒಂದು ಕಡೆಗೆ ಜಾನುವಾರುಗಳು ಓಡಾಡ್ತಾ ಇರ್ತದೆ ಅಂತಂದರೆ ನೀರಿನ ಸೌಲಭ್ಯ ಮಾಡೋದು ಇರಬಹುದು. ಇಂತಹ ಅನೇಕ ವ್ಯವಸ್ಥೆಗಳಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಅದರ ಬಗ್ಗೆ ಗಮನಿಸುವುದಿಲ್ಲ. ಆದರೆ ಈ ಸಿಂಹರಾಶಿಯವರು ನೋಡಿದ ಹಾಗೆ ನಾನು ನಿಮ್ಮ ಜವಾಬ್ದಾರಿ ಏನಿದೆ ಅಂತಂದರೆ ಎಲ್ಲ ಒಳ್ಳೇದು ಮಾಡಬೇಕು ಅನ್ನುವಂಥ ಜವಾಬ್ದಾರಿ ಇದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲದೇ ಇದ್ದರೂ ಕೂಡ ನೀವು ಅಂತಹ ವಿಷಯದಲ್ಲಿ ಹಿಂದೆ ಮುಂದೆ ನೋಡುವುದಿಲ್ಲ. ಇರುವಂತಹ ದುಡ್ಡು ಅಥವಾ ಯಾರ ಹತ್ರ ಇಸ್ಕೊಟ್ಟು ಹಾಕಿ ಅದನ್ನು ಮಾಡಿ ಮುಂದೆ ಬಂದುಬಿಡ್ತೀರಿ ನೀವು. ಇದು ಬಹಳ ಉತ್ತಮವಾದಂಥದ್ದು ಅಂತ ಹೇಳ್ತೇನೆ. ಅದನ್ನು ಎಲ್ಲರೂ ಕೂಡ ರೂಢಿಸ್ಕೊಳ್ಬೇಕು, ಅದು ಬಹಳ ಉತ್ತಮವಾದಂಥದ್ದು. ಅನಂತರ ಈ ತಿಂಗಳಲ್ಲಿ ಒಳ್ಳೆಯವರ ಸಹವಾಸ ಸಿಗುವಂಥ ಚಾನ್ಸಸ್ ಇದೆ. ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಗುರುಗಳು ಅಥವಾ ಒಳ್ಳೆ ನಿಮಗಿಂತ ತಿಳುವಳಿಕೆ ಇರುವಂತಹ ವ್ಯಕ್ತಿಗಳು. ಯಾಕಂದರೆ ಯಾವ್ಯಾವ ಪ್ರೊಫೆಷನಲ್ಲಿ ಯಾರ್ಯಾರು ತಿಳುವಳಿಕೆ ಎಷ್ಟೆಷ್ಟು ಇದೆಯೋ ಅವ್ರ ಜೊತೆಗೆ ಒಡನಾಟ ಮಾಡಿದಾಗ ಅವ್ರ ಜೊತೆಗೆ ನಾವು ನುರಿತ ಆವಾಗ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಹೇಗೆ ಗೊತ್ತಾಗಲ್ಲ. ಯಾರೊಬ್ಬರು ಓದಿರಬಹುದು ಅಂತ ಅಂದ್ಕೊಳ್ತೇವೆ, ಬಿಟ್ಟರೆ ನಿಜವಾದಂಥ ವಿದ್ಯೆ ಎಷ್ಟು ಹೊಡೆದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಒಳ್ಳೆಯವರ ಸಹವಾಸ ಬಹಳ ಮುಖ್ಯವಾಗಿ ಅನುಕೂಲವಾಗ್ತದೆ. ಅನಂತರದಲ್ಲಿ ನಿಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ನಿಮ್ಮ ಒಳಗಡೆ ಇರುವಂತಹ ನೋಡಿ, ಅಷ್ಟಮದಲ್ಲಿ ಶನಿ ಮತ್ತು ರವಿಯೆಲ್ಲ ಬಂದಾಗ ನಿಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ 5 ರೀತಿಯಾದಂಥ ದುರಭ್ಯಾಸಗಳು. ಒಂದನೇದಾಗಿ ಅಧಿಕವಾಗಿ ಖರ್ಚು ಮಾಡೋದು ಅಂತ ಹೇಳಿದೆ. ದುರಭ್ಯಾಸ ಅಂತಲ್ಲ, ಆದರೂ ಲೆಕ್ಕಾಚಾರ ಇಟ್ಕೊಳ್ಬೇಕು ಹೇಳೋದನ್ನು ನಾವು ಹೇಳಬಹುದು. ಹಾಗಾಗಿ ಲೆಕ್ಕಾಚಾರದ ವಿಷಯದಲ್ಲಿ ಪಕ್ಕ ಅಂಥೇಳಿ ಆಗಬೇಕು. ಎರಡನೇದಾಗಿ ಗೌರ್ಮೆಂಟ್ ಪರ್ಮನೆಂಟ್ ಆಗಬೇಕು ಅಂತೇಳಿ ಒದ್ದಾಡ್ತಾ ಇರ್ತೀರಿ, ಆದರೆ ಕಾಲ ದುಡ್ತಾ ಇರ್ತದೆ. ನೀವು ಗಟ್ಟಿಯಾಗಿ ಪಟ್ಟಾಗಿ ಹಿಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳೇಬೇಕು ಅಂತೇಳಿ ಹಿಡ್ಕೊಳ್ತೀರಿ. ಇದು ಬಹಳ ಮುಖ್ಯವಾಗಿ, ಯಾಕಂದರೆ ಹೋಗ್ತಾ ಇರ್ತದೆ ಜೀವನ. ಹಾಗಾಗಿ ಅದನ್ನು ನಿಮ್ಮನ್ನೇ ನೀವು ಬದಲಾವಣೆ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಮತ್ತು ಕಲೆ ಸಾಹಿತ್ಯ ಸಂಗೀತದಲ್ಲಿ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ನಿಮ್ಮ ಟೈಮು. ಯಾಕಂದರೆ ನೀವು ಪ್ರೊಫೆಷನಲ್ ಆಗಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಒತ್ತಾರೆ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಎಲ್ಲದೂ ಕೂಡ ಕೈ ಹತ್ತುವುದಿಲ್ಲ. ನಮ್ಮ ಜೀವನದ ಸಮಯ ವ್ಯರ್ಥವಾಗಿ ಹೋಗಿಬಿಡುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಏನಂತಾರೆ, ಸಮಯದ ಬಗ್ಗೆ ಬಹಳ ಕಲ್ಪನೆ ತೆಗೆದುಕೊಳ್ತೀರಿ. ಈ ಒಂದು ಉತ್ತಮವಾದಂಥ ಚಿನ್ನದಂಥ ಸಮಯ, ಈ ಸಮಯವನ್ನು ಹಾಳು ಮಾಡಬಾರದು ಹೇಳುವಂಥ ಮನಸ್ಥಿತಿ ಬರುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಈ ರಾಶಿಯ ಸ್ತ್ರೀಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ವಿ. ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಟೆನ್ಷನ್ನು, ಚಿಂತೆ ಹೀಗೆಲ್ಲ ಆಗುವಂಥ ಸಾಧ್ಯತೆಗಳು ಎಲ್ಲ ಇರುತ್ತದೆ. ಆದರೂ ಕೂಡ ಕಿರಿಕಿರಿ, ಚಿಂತೆ ಹೀಗಾಗುವಂಥ ಸಾಧ್ಯತೆಗಳು. ಹಾಗಾಗಿ ನಿಮ್ಮ ಮನಸ್ಸಿಗೆ ನೀವು ಸಮಾಧಾನ ತಂದುಕೊಂಡು ಆದಷ್ಟು ಒಳ್ಳೆಯದಾಗಬೇಕಪ್ಪ, ಆದಷ್ಟು ಸಿಗಬೇಕಪ್ಪ ಹೇಳುವಂತಹ ಒಂದು ಪ್ರಯತ್ನವನ್ನೇ ಮಾಡಿ. ಭಗವಂತ ದಯಪಾಲಿಸ್ತಾನೆ. ಯಾಕಂದರೆ ಭಗವಂತ ಎಲ್ಲವನ್ನೂ ಕೂಡ ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಯಾವುದಿಲ್ಲ ಅಂತೇಳಿ ನಿಮ್ಮ ಜೀವನದಲ್ಲಿ. ಆದರೂ ಕೂಡ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಅಲ್ಲಾಡಿರಬಹುದು, ನೀವು ಎಲ್ಲ ಕೊಡ್ತಾನೆ ಭಗವಂತ. ಮತ್ತು ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಶುಭ ಅಂತೇಳಿ ಹೇಳ್ತೇನೆ, ವಿದ್ಯಾರ್ಥಿ ಜೀವನಕ್ಕೆ. ಹಾಗಾಗಿ ವಿದ್ಯಾರ್ಥಿಗಳು ಒಳ್ಳೆಯ ಚಿಂತನೆ, ಒಳ್ಳೆಯ ಕೆಲಸ, ಒಳ್ಳೆ ರೀತಿಯಾದಂಥ ಯೋಚನೆ ಮಾಡ್ತಾ ಇರಿ. ಯಾಕಂದರೆ ತಕ್ಕದಾದಂಥ ಭಗವಂತನ ಅನುಗ್ರಹ ಮಾಡ್ತಾನೆ. ಇನ್ನು ಸೋದರರಿಂದ ಹೆಚ್ಚಿನದಾದಂಥ ಅನುಕೂಲ. ಮತ್ತು 4 ಜನರ ಜೊತೆಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಧಾರ್ಮಿಕ ಕ್ಷೇತ್ರದಲ್ಲಿ ಭಾಗವಹಿಸುವಂಥದ್ದು, ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಗತ್ತಲ್ವ, ಅಂತಹ ಕೆಲಸಗಳನ್ನು ಮಾಡ್ತೀರಿ. ಸಿಂಹರಾಶಿಯವರು ಹೇಗೆ ಅಂತಂದರೆ
ನಿಮ್ಮ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಉಳ್ಳವರು ದೇವಸ್ಥಾನಕ್ಕೆ ಅದು ಒಳ್ಳೆಯದೇ. ಯಾಕಂದರೆ ಆ ಉಪಕಾರ ಮಾಡುವಂತಹ ಮನಸ್ಥಿತಿ ನೋಡಿ, ಎಲ್ಲಿ ಊಟ ಮಾಡಿರ್ತೇವೋ, ಎಲ್ಲಿ ವಿದ್ಯೆ ಪಡ್ಕೊಂಡಿರ್ತೇವೆಯೋ, ಅಥವಾ ಯಾರು ನಮ್ಗೆ ದಾರಿ ತೋರಿಸಿರ್ತಾರೋ ಅಂಥವರನ್ನು ಸಾಮಾನ್ಯವಾಗಿ ಯಾರೂ ಕೂಡ ಮರೆಯೋದಿಲ್ಲ. ಹಾಗಾಗಿ ಅದಕ್ಕೆ ಮಹತ್ತರವಾದಂಥ ಶಕ್ತಿ ಇದೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಮೂರನ್ನೂ ಕೊಡುವಂಥ ಶಕ್ತಿ ಇರೋದ್ರಿಂದ ನಿಮ್ಮನ್ನು ಮರೆಯೋದಿಲ್ಲ ಜನ. ಹಾಗಾಗಿ ಅದನ್ನು ಚಿಂತೆ ಮಾಡಬೇಡಿ. ಬಂಧುಗಳಿಂದ ನಿಮಗೆ ಸಹಾಯ, ಮತ್ತು ನೀವು ಕೂಡ ಬಂಧುಗಳಿಗೆ ಉಪಕಾರವನ್ನು ಮಾಡ್ತೀರಿ ಅಂತೇಳಿ ಹೇಳಬಹುದು. ಮತ್ತು ಅನ್ನಾಹಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಅನ್ನಾಹಾರಗಳ ಕಿರಿಕಿರಿ ಆಗೋದು, ಚಿಂತೆ ಆಗೋದು ಹೀಗೆಲ್ಲ ಆಗಬಹುದು. ಹಾಗಾಗಿ ಅನ್ನಾಹಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಒಂಚೂರು ವಹಿಸ್ಕೊಳ್ಳಿ ನೀವು, ಇಲ್ಲ ಅಂತಾದರೆ ಕಿರಿಕಿರಿ ಚಿಂತೆ ಆಗಬಹುದು. ಮತ್ತು ಸದಾಕಾಲ ಈ ಪ್ರಯತ್ನ ಹೋರಾಟ ಏನು ಮಾಡ್ತಾ ಇದ್ದೀರೋ ಇದನ್ನು ಎಡೆಬಿಡದೆ ಮಾಡಿ ಸ್ವಾಮಿ. ಈ ಹೋರಾಟ ಚಿಂತೆಯನ್ನು ಬಿಡಲಿಕ್ಕೆ ಹೋಗಬೇಡಿ. ಏನಿದೆಯೋ ಅದನ್ನು ಎಡೆಬಿಡದೆ ನೀವು ಹೋರಾಟ ಮಾಡಿ, ಚಿಂತೆ ಮಾಡಿ, ಇದನ್ನು ಪಡ್ಕೊಳ್ಳಿ. ಇದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತೆ. ಹಾಗೆ ಯಾರು ಸಿವಿಲ್ ಕಾಂಟ್ರಾಕ್ಟ್ ಇದ್ದೀರೋ ಯಾರು ಅಂತಹವರಿಗೆ ಹೆಚ್ಚಿನದಾದಂತಹ ಮನಸ್ಸಿನ ಸಮಾಧಾನ, ಕೆಲಸದ ಅಭಿವೃದ್ಧಿ ಹೀಗೆಲ್ಲ ಆಗ್ತದೆ. ಹಾಗಾಗಿ ಬಿಲ್ಡಿಂಗ್ ವ್ಯಾಪಾರ ವ್ಯವಹಾರ ಮಾಡೋರು ಮತ್ತು ಕೃಷಿಕರು ಈ ರಾಶಿಯವರು ಯಾರಿದ್ದೀರೋ ಅಂಥವರಿಗೂ ಕೂಡ ಹೆಚ್ಚಿನದಾಗಿ, ಹಣ್ಣು ತರಕಾರಿ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಪಡ್ತೀರಿ. ಆದರೆ ಈ ತಿಂಗಳಲ್ಲಿ ಒಂದು 5 ಜಾಗ್ರತೆ. ಒಂದು, ಸ್ವಲ್ಪ ಮಟ್ಟಿಗೆ ಶೇರ್ ವ್ಯಾಪಾರ ವ್ಯವಹಾರ ಮಾಡುವವರು ಅಥವಾ ಸ್ಟಾಕ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಹೇಳುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಯಾಕಂದರೆ ಯಾವುದನ್ನು ಕೂಡ ನಿಖರವಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಹಳ ಜಾಗ್ರತೆಯಿಂದ ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ನೀವು ಕೆಲವೊಂದು ತೊಂದರೆ ತಾಪತ್ರೆ ಮಾಡಿಕೊಂಡಿದ್ದೀರಿ, ಇನ್ನೊಬ್ಬರು ಮಾಡ್ತಾರೆ ಹೇಳುವಂಥ ಚಿಂತೆ ಮಾಡೋದು ಬೇಡ. ಅವರವರ ಅಭಿಪ್ರಾಯಗಳು, ಅವರವರ ಪ್ರಯತ್ನಗಳು ಹೇಗಾಗುತ್ತೆ ಗೊತ್ತಿಲ್ಲ. ಹಾಗೆ ಮೂರನೇದಾಗಿ ವಾಹನದ ವಿಷಯದಲ್ಲಿ ಜಾಗ್ರತೆ ಬಹಳ ಮುಖ್ಯವಾಗಿ. ವಾಹನದ ವಿಷಯದಲ್ಲಿ ಜಾಗ್ರತೆ. ಮತ್ತು ಒಂದು ಹಂತಕ್ಕೆ ಈ ತಿಂಗಳಲ್ಲಿ ಒಳ್ಳೆಯವರು ಸಿಗ್ತಾರೆ, ಆದರೆ ಕೆಲವು ಜನರನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಸ್ವಲ್ಪ ಹುಷಾರಿಕೆಯನ್ನು ಮಾಡಿ. ಏಕೆಂದರೆ ಶನಿಯು ಧನಸ್ಥಾನಕ್ಕೆ ದೃಷ್ಟಿ, ವಾಕ ಕುಟುಂಬಂ ಧನಂ, ಹೀಗೆ 3 ದೃಷ್ಟಿ ಇರುವಾಗ ನೀವು ಎಷ್ಟಾಗುತ್ತೋ ಅಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ಇಲ್ಲ ಅಂತಾದರೆ ಕಿರಿಕಿರಿ ಚಿಂತೆ ಜಾಸ್ತಿ ಬರಬಹುದು. ಮತ್ತು ಉದ್ಯೋಗ ಕಳ್ಕೊಳ್ಳುವಂಥದ್ದಲ್ಲ, ಮತ್ತು ದೊಡ್ಡ ಉದ್ಯೋಗ ಬರ್ತದೆ ಅಂಥೇಳಿ ಉದ್ಯೋಗ ಕಳ್ಕೊಂಡು ಅದೂ ಇಲ್ಲ ಇದೂ ಇಲ್ಲ ಮಾಡ್ಕೊಳ್ಳುವಂಥದ್ದು ಬೇಡ. ಉದ್ಯೋಗದಲ್ಲಿ ಸ್ಥಿರವಾಗಿ ಆಗುವ ಹಾಗೆ ಪ್ರಯತ್ನ ಮಾಡಿಕೊಡಿ. ಯಾಕಂದರೆ ಹಣಕಾಸಿಗೆ ಬಹಳ ಚಿಂತೆ ಇದೆ, ಆದರೆ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದೆ. ಆ ದೈವಾನುಗ್ರಹ ಬರಲಿ, ಆದರೂ ಕೂಡ ಮುಂದೆ ಹೇಗಾಗತ್ತೆ ಗೊತ್ತಿಲ್ಲ. ಹಾಗಾಗಿ ಇರುವುದನ್ನು ರಕ್ಷಣೆ ಬೆಳೆಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ನೀವು ಈ ತಿಂಗಳಲ್ಲಿ ನಿಮಗೆ ಭಗವಂತನ ಅನುಗ್ರಹದಿಂದ ದಾರಿಗಳು ಸಿಗಬಹುದು. ನಕ್ಷತ್ರ ಪರಿಹಾರಗಳೇನು? ಮಘ ನಕ್ಷತ್ರದವರು ಈ ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ. ಆದರೆ ಕೋಸಂಬರಿ ಪಾನಕವನ್ನೇ ದಾನ ಮಾಡಿ. ಯಾಕಂದರೆ 6ನೇ ತಾರೀಕಿಗೆ ರಾಮನವಮಿ ಇದೆ. ವಿಶೇಷವಾಗಿ ಎಲ್ಲರೂ ಕೂಡ ಮಾಡೋಣ. ರಾಮನಾಮಸ್ಮರಣೆ ಮಾಡುವಂಥದ್ದು ನಮ್ಮ ಕೈಲಾದ ಮಟ್ಟಿಗೆ. ಇನ್ನೊಂದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕೈಲಾದಂಥ ದ್ರವ್ಯ ತೆಗೆದುಕೊಂಡು ಹೋಗೋಣ. 1 kg 2 kg ದೊಡ್ಡದು ಭಗವಂತ ನಮಗೆ ಶಕ್ತಿ ಇನ್ನೂ ಕೊಡಲಿ ಅಂತೇಳಿ ಮಾಡೋಣ. ಹಾಗೆ ಹುಬ್ಬ ನಕ್ಷತ್ರ, ಹುಬ್ಬ ಮತ್ತು ಪುಬ್ಬ 2 ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ. 6ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ರಾಮನಾಮಸ್ಮರಣೆ ಮಾಡಿ ಮನಸ್ಸನ್ನು ಬಹಳ ಹತೋಟಿಯಲ್ಲಿ ಇಟ್ಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮಸ್ಮರಣೆಯಿಂದನೇ ಇಡೀ ದಿವಸ ಕಾಲ ಕಳೆದು ನೋಡೋಣ. ಒಂದು 24 ಗಂಟೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಉದಯಂ ವಾರಂ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಒಂದು ವಾರ, ಒಂದು ದಿವಸ. ವಾರ ಅಂದರೆ ಒಂದು ದಿವಸ ಹೇಳುವಂಥ ಅರ್ಥ. ಈ 7 ದಿವಸಗಳ ವಾರ ಬೇರೆ, ಒಂದು ದಿವಸಕ್ಕೆ ಉದಯಂ ವಾರಂ ಅಂತ. ಹಾಗಾಗಿ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಪ್ರಯತ್ನ ಮಾಡಿ. ಉತ್ತರ ನಕ್ಷತ್ರ 1ನೇ ಪಾದ. ನೀವು 14ನೇ ತಾರೀಕಿಗೆ ಸೌರ ಯುಗಾದಿ ಇದೆ. ಆ ದಿವಸ ನಿಮ್ಮ ಕೈಲಾದ ಮಟ್ಟಿಗೆ ಏನಾದರೂ ದಾನಾದಿಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮ ಕೈಯಲ್ಲಿ ಯಾವುದಾಗತ್ತೋ ಅಕ್ಕಿ, ಬೇಳೆ, ತರಕಾರಿ ಅನ್ನದಾನ ಮಾಡುವಂಥ ಕ್ಷೇತ್ರಕ್ಕೆ ಕೊಡಿ. ಇದಿಷ್ಟು ಮಾಡಿದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ನೀಡುತ್ತಾನೆ. ಒಟ್ಟಿನಲ್ಲಿ ಒಂದಂತಕ್ಕೆ ಅಷ್ಟಮಕ್ಕೆ ಶನಿ ಹೋದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮಗೆ ಕೈಯನ್ನು ಚೆನ್ನಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಮಾಡುವಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಆರಾಧ್ಯ ದೇವತೆ ಗುರುಗಳಲ್ಲಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.